ಬರೀ 27,000 ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ಹೋಗಿ ಕೊನೆಗೆ 9.44 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಯಿತು. ಇದು ಕತೆ ಅಲ್ಲ, ಪುಣೆಯಲ್ಲಿ ನಡೆದಂಥ ಒಂದು ರಿಯಲ್ ಸ್ಟೋರಿ ಕೇಳಿ. ಪುಣೆಯಲ್ಲಿ ಒಬ್ಬ ಸ್ಯಾಲರಿಡ್ ಎಂಪ್ಲಾಯ್ ಇದ್ರು. ಅವರ ಹೆಸರು ಉದಯ್ ನಿವಾಸೆ ಅಂತ. ಅಸೆಸ್ಮೆಂಟ್ ಇಯರ್ 2022-23 ಅವರು ತಮ್ಮ ITR ಫೈಲ್ ಮಾಡಿದ್ರು. ಅವ್ರು ತೋರಿಸಿದಂಥ ಟೋಟಲ್ ಇನ್ಕಮ್ ಕೇವಲ 5,71,000. ಇದಕ್ಕೆ ಸುಮಾರು 27,000 ಟ್ಯಾಕ್ಸ್ ಕೂಡ ಪೇ ಮಾಡಿದ್ರು. ಆದರೆ ಪ್ರಾಬ್ಲಮ್ ಶುರುವಾಗಿದ್ದು ಇಲ್ಲಿಂದಲೇ. ಇವರು ಡಿಡಕ್ಷನ್ ಕ್ಲೇಮ್ ಮಾಡಿದ್ದು 10,65,000ಕ್ಕೆ. 80DD, 80DDB, 80E, 80EA, 80EB, 80GGC ಅಂದರೆ ಬಹುತೇಕ ಎಲ್ಲ ಸೆಕ್ಷನ್ಸ್ ಅಡಿಯಲ್ಲಿ ಡಿಡಕ್ಷನ್ ಕ್ಲೇಮ್ ಮಾಡಿದ್ರು. ಇದನ್ನ ನೋಡಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ಡೌಟ್ ಬಂತು. 5.71 ಲಕ್ಷ ಇನ್ಕಮ್ ಇದ್ದಾಗ 10 ಲಕ್ಷಕ್ಕಿಂತ ಹೆಚ್ಚು ಡಿಡಕ್ಷನ್ ಹೇಗೆ ಕ್ಲೇಮ್ ಮಾಡ್ತಾರೆ ಅಂತ. ಅವರು ನೋಟಿಸ್ ಕಳಿಸಿ ಪ್ರೂಫ್ ಕೇಳಿದ್ರು. ಆದರೆ ಡಾಕ್ಯುಮೆಂಟ್ ಇರಲಿಲ್ಲ, ಎವಿಡೆನ್ಸ್ ಇರಲಿಲ್ಲ. ಪೊಲಿಟಿಕಲ್ ಡೊನೇಷನ್ ಕ್ಲೇಮ್ ಫೇಕ್, ಮೆಡಿಕಲ್ ಎಕ್ಸ್ಪೆನ್ಸಸ್ ನಡೆದೇ ಇರಲಿಲ್ಲ. ಅದಕ್ಕೂ ಮೇಲೆ ಅವರು ಎಕ್ಸ್ಟ್ರಾ 86,000 HRA ಕೂಡ ಆ್ಯಡ್ ಮಾಡಿದ್ರು. ಅಸೆಸಿಂಗ್ ಆಫೀಸರ್ ಸ್ಕ್ರೂಟಿನಿ ಮಾಡಿದ್ರು, ಸಿಕ್ಕಾಕೊಂಡ್ರು. ಈ ಬಾರಿ ಟ್ಯಾಕ್ಸ್ ಅಮೌಂಟ್ ಸುಮಾರು 3,14,000 ಆಗಿತ್ತು. ಆದರೆ ಸ್ಟೋರಿ ಇಲ್ಲಿಗೆ ಮುಗಿಯಲಿಲ್ಲ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸೆಕ್ಷನ್ 270A ಇದರ ಅಡಿಯಲ್ಲಿ ಮಿಸ್ರಿಪೋರ್ಟೆಡ್ ಇನ್ಕಮ್ನ ಮೇಲೆ ಪೆನಾಲ್ಟಿ ಹಾಕಲಾಯಿತು. ಪೆನಾಲ್ಟಿ ಟ್ಯಾಕ್ಸ್ ಅಮೌಂಟ್ನ 200%, ಅಂದರೆ ಸುಮಾರು 6.29 ಲಕ್ಷ ಪೆನಾಲ್ಟಿ. ಹಾಗಾದರೆ ಟೋಟಲ್ ಎಷ್ಟಾಯಿತು? 9,44,000. ಕೇವಲ ಸ್ವಲ್ಪ ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ಹೋಗಿ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಯಿತು. ಈ ಕೇಸ್ ಒಂದು ಸಿಂಪಲ್ ಲೆಸನ್ ಅಷ್ಟೇ. ಇಂದಿನ ಟ್ಯಾಕ್ಸ್ ಸಿಸ್ಟಮ್ ಹಳೆ ಥರ ಇಲ್ಲ. ಈಗ ಬೇಸಿಸ್ ಸ್ಕ್ರೂಟಿನಿ ಇದೆ, ಡೇಟಾ ಕ್ರಾಸ್ ಚೆಕ್ ಮಾಡ್ತಾರೆ, ವೆರಿಫೈ ಮಾಡ್ತಾರೆ. ಹಾಗಾಗಿ ನಿಮ್ಮ ITR ಸರಿಯಾಗಿ ಫೈಲ್ ಮಾಡಿ, ಎಲಿಜಿಬಲ್ ಡಿಡಕ್ಷನ್ ಮಾತ್ರ ಕ್ಲೇಮ್ ಮಾಡಿ. ಒಂದು ವೇಳೆ ನಿಮ್ಮ CA ಅಥವಾ ಕನ್ಸಲ್ಟೆಂಟ್ ಫೈಲ್ ಮಾಡಿದ್ರೂ ಕೂಡ ಒಮ್ಮೆ ನೀವು ಸ್ವತಃ ಚೆಕ್ ಮಾಡ್ಕೊಳ್ಳಿ. ಯಾವುದಾದ್ರೂ ಮಿಸ್ಟೇಕ್ ಆಗಿದ್ರೆ ನೋಟಿಸ್ ಬರೋ ಮುಂಚೆ ಕರೆಕ್ಷನ್ ಮಾಡಿ. ಇನ್ನಷ್ಟು ಇದೇ ರೀತಿಯ ಕಂಟೆಂಟ್ಗಾಗಿ ಗ್ರೋ ಕನ್ನಡ ಫಾಲೋ ಮಾಡಿ.